ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಪ ಅಮ್ಮ ಮಗಳು. ನಾನಿವತ್ತು ನಿಮಗೆ ವೋಟರ್ ಐ ಡಿ ನಿಮ್ಮದು ಲಿಸ್ಟಲ್ಲಿ ಹೆಸರು ಇದೆಯೋ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡೋದು ಹೇಗೆ ಅಂದ್ಬಿಟ್ಟು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಯಾಕೆಂದರೆ ನಾಳಿದ್ದು ಎಲೆಕ್ಷನ್ ಇದೆ ಅಲ್ವಾ, ಎಲ್ಲರೂ ವೋಟ್ ಮಾಡಲೇಬೇಕು. ಆ ಕಾರಣದಿಂದ ಯಾವ ಬೂತಲ್ಲಿ ನಮ್ಮ ಹೆಸರಿದೆ ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಶಾರ್ಟಾಗಿ ತೋರ್ಸೋಕ್ಕೆ ಬಂದಿದ್ದೀನಿ. ಫಸ್ಟು ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಬೋದು. ಅದರಲ್ಲಿ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಫಸ್ಟ್ ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡಬೇಕು. ಗೂಗಲ್ ಕ್ರೋಮಲ್ಲಿ ನೀವು ವೋಟರ್ ಐ ಡಿ ಅಂತ ಹೊಡಿಬೇಕು. ವೋಟರ್ ಅಂತ ಹೊಡೆದ್ರೂ ಸಾಕು. ವೋಟರ್ ಅಂತ ಹೊಡೆದ್ರೆ ಇಲ್ಲಿ ನ್ಯಾಷನಲ್ ವೋಟರ್ ಸರ್ವಿಸ್ ಅಂತ ಒಂದು www.nvsp.in ಅನ್ನೋದು ಓಪನ್ ಆಗುತ್ತೆ. ಇದರಲ್ಲಿ ನೀವು ಸಿಂಪಲಾಗಿ ನಿಮ್ಮ ವೋಟರ್ ಲಿಸ್ಟ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಲಾಗಿನ್ನು ಕೇಳುತ್ತೆ. ವಿತೌಟ್ ಲಾಗಿನ್ನು ನೀವು ಡೈರೆಕ್ಟಾಗಿ ನೀವು ಸರ್ಚ್ ಮಾಡ್ಬೋದು. ಒಂದು ಇಲ್ಲಿ ನೋಡಿ, ಸರ್ಚ್ ಇನ್ ಎಲೆಕ್ಟ್ರಲ್ ರೋಲ್ ಅಂತ ಇದೆ ಅಲ್ವಾ, ಇದನ್ನು ನೀವು ಓಪನ್ ಮಾಡಿ. ಇದನ್ನು ಓಪನ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಬರುತ್ತೆ ನೋಡಿ, ಇಲ್ಲಿ ಬಂತು ಇವಾಗ. ಸೊ ಒಂದು ವಿಧಾನದಲ್ಲಿ ನೀವು ಹೇಗೆ ಸರ್ಚ್ ಮಾಡ್ಬೋದು ಅಂದರೆ, ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು, ನಿಮ್ಮದು ಕಾನ್ಸ್ಟಿಟ್ಯೂನ್ಸಿ ಯಾವುದು, ನಿಮ್ಮದು ಜೆಂಡರ್ ಯಾವುದು ಎಲ್ಲ ಕೊಟ್ಬಿಟ್ಟು ಸರ್ಚ್ ಮಾಡ್ಬೋದು. ಇನ್ನೊಂದು, ನಿಮ್ಮ ಹತ್ರ ವೋಟರ್ ಐ ಡಿ, ಎಕ್ಸಿಸ್ಟಿಂಗ್ ವೋಟರ್ ಐ ಡಿ ಇದೆ ಅಂದರೆ ನೀವು ಡೈರೆಕ್ಟಾಗಿ ಇಲ್ಲಿ EPIC ನಂಬರ್ ಅಂತ ಹೊಡೀರಿ. ಸರ್ಚ್ ಬೈ EPIC ನಂಬರ್. ಸೊ ಇವಾಗ ನೀವು ಇಲ್ಲಿ EPIC ನಂಬರ್ ಅಂತ ಓಪನ್ ಆಗಿದೆ ಅಲ್ವಾ, ಇದರಲ್ಲಿ ನಿಮ್ಮದು ವೋಟರ್ ಐ ಡಿಲಿ EPIC ನಂಬರ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಈ ಥರ ನಂಬರ್ ಇರುತ್ತೆ. ಸೊ ಈ ನಂಬರ್ನ ನೀವು ಅಲ್ಲಿ ಹೊಡಿಬೇಕು. ಆ ನಂಬರ್ ಹೊಡೆದಾಗ ನೆಕ್ಸ್ಟು ಆ ನಂಬರ್ ಟೈಪ್ ಮಾಡಿ ನಿಮ್ಮದು ಯಾವ ಸ್ಟೇಟು ಮತ್ತು ಇಲ್ಲಿ ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ, ಆ ಕ್ಯಾಪ್ಚಾನ ಹೊಡೆದು ಸರ್ಚ್ ಮಾಡಿದ್ರೆ ನಿಮ್ಮದು ಲಿಸ್ಟ್ ಬರುತ್ತೆ. ಇವಾಗ ನಾನು ಅದನ್ನು ತೋರಿಸ್ತೀನಿ. ಸೊ ನಾನು ಇವಾಗ ನಂದು ನಂಬರ್ ಹೊಡೆದಿದ್ದೀನಿ. ನಂಬರ್ ಹೊಡೆದ್ಬಿಟ್ಟು ನಮ್ಮದು ಸ್ಟೇಟ್ ಕರ್ನಾಟಕ ಅಂತ ಟೈಪ್ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟು ನಾನು ಇಲ್ಲಿ ಕ್ಯಾಪ್ಚಾ ಏನಿದೆ ಅದನ್ನು ಎಂಟ್ರಿ ಮಾಡಬೇಕು. ಅದು ಮತ್ತು ಬಿಗ್ ಲೆಟ್ರ್ ಇದ್ದರೆ ಬಿಗ್ ಲೆಟ್ರು, ಸ್ಮಾಲ್ ಲೆಟ್ರ್ ಇದ್ದರೆ ಸ್ಮಾಲ್ ಲೆಟ್ರು, ಈ ಥರ ಮಾಡಬೇಕು. ಸೊ ಇವಾಗ ನಾನು ಅಲ್ಲಿರೋದನ್ನೇ ನಾನು ಕೊಡ್ತಾಯಿದ್ದೀನಿ. ಸೊ ಇವಾಗ ನಾನು ಫೈನಲಾಗಿ ಸರ್ಚ್ ಅಂತ ಕೊಟ್ಟರೆ ನಂದು ಯಾವ ಲಿಸ್ಟು ಎಲ್ಲಿದೆ ಅಂದ್ಬಿಟ್ಟು ಫೈಂಡ್ ಔಟ್ ಆಗುತ್ತೆ. ನೋಡಿ, ಇಲ್ಲಿ ಬಂತು ನಂದು ಲಿಸ್ಟು. ಸೊ ವ್ಯೂ ಡೀಟೇಲ್ಸ್ ಅಂತ ಹೊಡಿಬೇಕು. ವ್ಯೂ ಡೀಟೇಲ್ಸು ಅಂತ ಹೊಡೆದ್ರು ಓಕೆ, ಇಲ್ಲಾಂದರೆ ಇಲ್ಲೂ ಗೊತ್ತಾಗುತ್ತೆ ನಿಮ್ಗೆ. ಈ ಥರ ಸ್ಕ್ರಾಲ್ ಮಾಡಿದ್ರೂ ಆಗುತ್ತೆ. ಅದರ್ವೈಸ್ ವ್ಯೂ ಡೀಟೇಲ್ಸ್ ಅಂತ ಹೊಡೆದ್ರೆ ಕ್ಲಿಯರ್ ಡೀಟೇಲ್ಸ್ ಬರುತ್ತೆ. ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಸ್ಕೂಲಲ್ಲಿ ನಾವು ವೋಟ್ ಮಾಡ್ಬೋದು ಅಂತ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ನನ್ನ ಕರ್ನಾಟಕ ಚಾಮುಂಡೇಶ್ವರಿ ಎಲೆಕ್ಷನ್ನು ನಮ್ಮದು. ಇಲ್ಲಿ ನನ್ನ ನೇಮು, ನಮ್ಮ ಫಾದರ್ ನೇಮು, ನಂದು ವೋಟರ್ ಐ ಡಿ ನಂಬರು. ಇಲ್ಲಿ ನೋಡಿ, ನಂದು ಸೀರಿಯಲ್ ನಂಬರ್ ಬಂದ್ಬಿಟ್ಟು 520, ಆಮೇಲೆ ಪಾರ್ಟ್ ನಂಬರು 117. ಈ ಥರ ನಮಗೆ ಲಿಸ್ಟ್ ಬರುತ್ತೆ. ನಾನು ಎಲ್ಲಿ ವೋಟ್ ಮಾಡ್ಬೋದು ನೋಡಿ, ಮರಿಮಲ್ಲಪ್ಪ ವಿದ್ಯಾಸಂಸ್ಥೆ ಅಂತ. ಇದೆಲ್ಲ ಡೀಟೇಲ್ಸ್ ನಮಗೆ ಇಲ್ಲಿ ಕೊಡ್ತಾರೆ. ಸೊ ನೀವು ಇದೇ ಥರ ನೀವು ಚೆಕ್ ಮಾಡಿಕೊಂಡು ನೀವು ಯಾವ ಸ್ಕೂಲಲ್ಲಿ ವೋಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈ ಥರ ಚೆಕ್ ಮಾಡಿ. ಸೊ ಇವಾಗ ನಿಮಗೆ ನಿಮ್ಮ ಹತ್ರ ವೋಟರ್ ಐ ಡಿ ಇದ್ದು ನಿಮಗೆ ನಿಮ್ಮದು ಪಾರ್ಟ್ ನಂಬರ್ ಯಾವುದು, ಸೀರಿಯಲ್ ನಂಬರ್ ಯಾವುದು ಅಂದ್ಬಿಟ್ಟು ಫೈಂಡ್ ಔಟ್ ಮಾಡೋದು ಹೇಳ್ಕೊಟ್ಟೆ. ಅಕಸ್ಮಾತ್ ನಿಮ್ಮ ಹತ್ರ ವೋಟರ್ ಐ ಡಿ ನಂಬರ್ ಇರೋಲ್ಲ, EPIC ನಂಬರ್ ಇರೋದಿಲ್ಲ. ಸೊ ಅವಾಗ ನೀವು ಹೇಗೆ ನೀವು ಫೈಂಡ್ ಔಟ್ ಮಾಡೋದು ಅಂತ ನಾವು ತೋರಿಸ್ಕೊಡ್ತೀನಿ ಬನ್ನಿ. ಐ ಡಿ ಕಾರ್ಡ್ ಇರೋಲ್ಲ ನಿಮ್ಮ ಹತ್ರ, ಅದರದ್ದು ಸೀರಿಯಲ್ ನಂಬರ್ ಗೊತ್ತಿರಲ್ಲ. ಆವಾಗ ನೀವೇನು ಮಾಡಬೇಕಂದ್ರೆ ಜಸ್ಟ್ ಇದು ನೀವು ಡೈರೆಕ್ಟಾಗಿ ಸರ್ಚ್ ಹೋಗ್ಬಿಟ್ಟು ಇಲ್ಲಿ ನೋಡಿ, ಸರ್ಚ್ ಬೈ ಡೀಟೇಲ್ಸ್ ಅಂತ ಹೊಡಿಬೇಕು. ಸರ್ಚ್ ಬೈ ಡೀಟೇಲ್ಸಲ್ಲಿ ನಿಮ್ಮ ನೇಮು ಇಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ನಿಮ್ಮ ಫಾದರ್ ನೇಮ್ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಆಮೇಲೆ ನಿಮ್ಮ ಏಜು ಅಥವಾ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಯಾವ್ದಾರು ಒಂದು ಕೊಡಿ. ಏಜ್ ಕೊಟ್ಟರೆ ಬೆಸ್ಟು. ಆಮೇಲೆ ಜೆಂಡರ್ ಕೊಡಿ, ಇಲ್ಲಿ ಯಾವುದು ಅಂತ. ಆಮೇಲೆ ಸ್ಟೇಟು, ನಿಮ್ದು ಯಾವ ಸ್ಟೇಟು ಬರುತ್ತೆ ಆ ಸ್ಟೇಟು. ಮತ್ತು ಇಲ್ಲಿ ಡಿಸ್ಟಿಕ್ಕು, ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅದು. ಆಮೇಲೆ ನಿಮ್ಮದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಬರುತ್ತೆ, ನೀವು ಯಾವ ಕಾನ್ಸ್ಟಿಟ್ಯೂನ್ಸಿಲಿ ವೋಟ್ ಮಾಡ್ತೀರಾ ಅದನ್ನು ಕೊಟ್ಬಿಟ್ಟು ನೀವು ಇಲ್ಲಿ ಕ್ಯಾಪ್ಚಾನ ಇಲ್ಲಿ ಯಾವ ಥರ ಸ್ಮಾಲ್ ಲೆಟ್ರು ಬಿಗ್ ಲೆಟ್ರು ಕೊಟ್ಟಿದ್ದಾರೆ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮದು ಯಾವ ಬೂತಿಗೆ ಸೇರುತ್ತೆ ಮತ್ತು ನಿಮ್ಮದು ಸೀರಿಯಲ್ ನಂಬರು, ಪಾರ್ಟ್ ನಂಬರು ಎಲ್ಲ ನೀವು ಇಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದು ಎಲೆಕ್ಷನ್ ಬೂತ್ ಹತ್ರ ಹೋಗಿ ನೀವು ಅಲ್ಲಿ ಲಿಸ್ಟಲ್ಲಿ ಚೆಕ್ ಮಾಡೋ ಬದಲು ನೀವು ಇಲ್ಲೇ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಹೋದರೆ ನೀವು ಅಲ್ಲಿ ಈಸಿಯಾಗಿ ನಿಮ್ಮದು ಪಾರ್ಟ್ ನಂಬರು, ಸೀರಿಯಲ್ ನಂಬರ್ ಸಿಗುತ್ತೆ. ವೋಟು ಈಸಿಯಾಗಿ ಮಾಡ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ನಮಗೆ ಕಾಮೆಂಟ್ ಮಾಡಿ. ಏನಾರು ಡೌಟ್ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಏನಾರು ಅಪ್ಡೇಟ್ಸ್ ಮಾಡ್ತೀನಿ. ಮತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತು 10ನೇ ತಾರೀಕು ವೋಟ್ ಮಾಡೋದು ಮಾತ್ರ ಮರಿಬೇಡಿ. ವೋಟು ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. 5 ವರ್ಷಕ್ಕೊಂದ್ಸತಿ ಬರೋದು ಇದು. ಈ ಆಪರ್ಚುನಿಟಿನ ಯಾವಾಗಲೂ ಮಿಸ್ ಮಾಡ್ಕೋಬೇಡಿ. ವೋಟ್ ಮಾಡಲೇಬೇಕು ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿರೋದು. ಧನ್ಯವಾದಗಳು.